ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ನಾವು ನೋಡತ್ತೇವಲ್ಲ, ಈ ಕಬ್ಬಿಗೆ ಸುಳಿ ರೋಗ ಬರ್ತೈತೆ. ಅದು ಯಾವಾಗಪ್ಪ ಅಂತಂತಂದ್ರೆ ಈ ಕಬ್ಬ ನೋಡತ್ತಾರಲ್ಲ, ಇದು ಜೂನ್ ಜುಲೈದೊಳಗೆ ಒಯ್ಮ್ ಬರ್ತೈತಿ. ನಂತರ ರಿಪೀಟ್ ಯಾವಾಗ ಅಂತಂತಂದ್ರೆ ಈ ಕಬ್ಬಿಗೆ 9 ರಿಂದ 10 ತಿಂಗಳು ಆಗ್ಬೇಕು. ಆವಾಗ ಮತ್ತು ಈ ಕಬ್ಬಿಗೆ ರಿಪೀಟಾಗಿ ಮತ್ತು ಆ ಸುಳಿ ರೋಗ ಬರ್ತೈತೆ. ನಾನು ಈ ಸುಳಿ ರೋಗ ಬರದಂಗೆ ನಾನು ರೈತ ಬಾಂಧವರಿಗೆ ನಾ ಏನು ಮಾಡ್ಬೇಕು ಅನ್ನೋದನ್ನು ಅಂತಂತಂದ್ರೆ, ಇದಕ್ಕೆ ಔಷಧೋಪಚಾರ ಯಾವುದನ್ನು ಮಾಡಬೇಕು ಮತ್ತು ಗೊಬ್ಬರ ಯಾವುದನ್ನು ನಾವು ಅದಕ್ಕೆ ಉಪಯೋಗ ಮಾಡ್ಬೇಕು ಅನ್ನೋದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ. ಯಾಕಂತಂದ್ರೆ ಈಗ ನಾನು ಈ SNK ಕಬ್ಬು ಹಾಕಕ್ಕೈತ್ಕ್ಯಾರ ಸತತಗೆ 4 ವರ್ಷ ಆಯ್ತು. 4 ವರ್ಷ ಆಯ್ತು. ಆಮೇಲೆ ನಾ ಇದನ್ನು ಇಳುವರಿನೂ ಬಂಪರ್ ತೆಗ್ತಾನೆ ನೋಡ್ರಿ. ಈ ಕಬ್ಬ ಜೂನ್ ಜುಲೈದೊಳಗೆ ನಾನು ಇದಕ್ಕೆ ಉಪಚಾರ ಮಾಡಿದೆನು. ಅದಕ್ಕಾಗಿ ಈ ಕಬ್ಬಿಗೆ ಯಾವುದೋ ಥರನಾಗಿ ಅಂತಂತಂದ್ರೆ ಸುಳಿ ರೋಗ ಬಂದಿಲ್ಲ ನೋಡಿ. ನಾನು ಜೂನ್ ಜುಲೈದೊಳಗೆ ನಾವು ಗೊಬ್ಬರ ವ್ಯವಸ್ಥೆ ಮಾಡಿದ್ನಿ, ಆಮೇಲೆ ಔಷಧೋಪಚಾರ ಮಾಡಿದ್ನಿ. ಅದಕ್ಕಾಗಿ ಈ ಕಬ್ಬಿಗೆ ನೋಡೋಕೆ ನಮ್ಮ ಪ್ಲಾಟ್ನೊಳಗೆ ಒಂದು ಚುಕ್ಕಿ ಸಂಬಳ ಕಾಣಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತೇನೆ. ಈಗೇನು ನೋಡತ್ತಲ್ಲ, ಈ ಕಬ್ಬಿಗೆ ನಮಗೆ ಸುಳಿ ರೋಗ ಬೀಳಬಾರ್ದಪ್ಪ ಅಂತ ಹೇಳ್ಯಾರ. ನಾನು ಮೇ ಲಾಸ್ಟ್ ವಾರದಾಗ ನಾ ಒಂದು ಸ್ಪ್ರೇ ಮಾಡಿದ್ನಿ. ಅವಾಗ ಇನ್ನು ಕಬ್ಬು ಹಾಕಿರ್ದಿತ್ತು. ಅವಾಗ ನನಗೆ ಇದು ಪಕ್ಕಾ ಬೋಯಿಂಗಾಗಲಿ ಆಮೇಲೆ ಸುಳಿ ರೋಗ ಬರ್ತೈತೆ ಅಂತ ಹೇಳ್ಯಾರ. ನನಗೆ ಅನುಭವ ಆಗೈತೆ. ಯಾಕಂತಂದ್ರೆ ಈಗ ನಾನು ಸತತಮಗೆ ಈಗ ಒಂದು 4 ವರ್ಷ ಆತಿ ಕಬ್ಬು ಹಾಕೈತಿ. ನಾನು ಮುಂಜಾಗ್ರತೆ ಕ್ರಮವಾಗಿ ಸ್ಪ್ರೇ ಮಾಡಿದ್ದೇನೆ. ಸ್ಪ್ರೇ ಯಾವ್ದು ಮಾಡಿದೆ ಏನಪ್ಪ ಅಂದ್ರೆ ಈ ಕಬ್ಬಿಗೆ ಇದಕ್ಕೆ ಕ್ಲೋರೋಪರಿಪಾಸ, ಆಮೇಲೆ ಸಾಪ, ನಂತರ 19 ಹಾಕ್ಯಾನು. ಆಮೇಲೆ ಈ ಕಬ್ಬಿಗೆ ನೋಡ್ರಿ 1 ಟನ್ನಿಗೆ ಹಾಕಿದ್ದಾನೆ. ಮತ್ತು ಅದನ್ನು ಯಾವ ಪ್ರಮಾಣದಾಗ ನಾ ಹಾಕಿದೆ ಅಂತ ಹೇಳ್ಯಾರ ನಾನು ರೈತ ಮಿತ್ರ. ನೋಡ್ರಿ, ಈ ಕಬ್ಬ ಇಟ್ಟು ಶೈನಿಂಗ್ ಇರಾಕ ಮತ್ತು ಇದಕ್ಕೆ ಯಾವುದೋ ರೋಗದ ಬಾಧೆ ಆಗಾಕ ಕಾರಣ ಏನಪ್ಪ ಅಂತಂದ್ರೆ, ಈಗ ನಾ ಔಷಧ ಸ್ಪ್ರೇ ಮಾಡಿದ್ದೀನಲ್ಲ, ಆ ಔಷಧನ ಗುಣಧರ್ಮ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ನಾನು ಒಂದು ಪಂಪಿಗೆ 50 ml ಕ್ಲೋರೋಪರಿಪಾಸ, ಆಮೇಲೆ 5 ಕಡ್ಡಿ ಪೆಟ್ಟಿಗೆ ಸಾಪ, ನಂತರ ಒಂದು 100 ml ಟಾನಿಕ್ ಹಾಕ್ಯಾನು. ಆಮೇಲೆ ಒಂದು ಪಂಪಿಗೆ ನೋಡ್ರಿ 12 ಕಡ್ಡಿ ಪೆಟ್ಟಿಗೆ ನಾನು 19 ಹಾಕ್ಯಾನು. ಇವನ್ನ ಸೇರಿಸ್ಕ್ಯಾರ ನಾನು ಸ್ಪ್ರೇ ಮಾಡಿದ್ದೇನೆ. ಇದನ್ನು ಸ್ಪ್ರೇ ಮಾಡಿದ್ದಕ್ಕಾಗಿ ಇದಕ್ಕೆ ಯಾವುದೋ ರೋಗವಿಲ್ಲ. ಆಮೇಲೆ ಫುಲ್ ಹೆಲ್ಲೇನೂ ಐತಿ ನೋಡ್ರಿ. ಕಬ್ಬು ಮಾತ್ರ ಇದನ್ನು ಮತ್ತೆ ಹೊಳೆ ನೋಡ್ಬೇಕಪ್ಪ ಅನ್ನೋಂಗೆ ಈ ಕಬ್ಬ ಬಂದತಿ. ಇದು ನನಗೆ ಅನಿಸಿ ನೋಡ್ರಿ. ಬರೀ ಹಂಗೆ ಇನ್ನು ನೆಕ್ಸ್ಟ್ ಯಾವುದಂತಂದ್ರೆ, ಈಗ 9 ತಿಂಗಳಿಗೆ ರೋಗ ಬರತ್ತಲ್ಲ, 9 ತಿಂಗಳ ಅಥವಾ 10 ತಿಂಗಳಿಗೆ ಆ ರೋಗ ಬರೋಕ್ಕಿಂತ ಮೊದಲು ನಾವು ಇದಕ್ಕೆ ಏನು ಉಪಚಾರ ಮಾಡ್ಬೇಕಂತ ಸಿಕ್ಕ್ಯಾರ. ನಾನು ರೈತ ಮಿತ್ರರಿಗೆ ಇದನ್ನು ಸಮಯ ನಾನು ತಿಳಿಸ್ತೇನೆ. ಇನ್ನು ಮುಂದೆ ನಾ ಹೇಳೋದು 9 ತಿಂಗಳು ಬರತ್ತಲ್ಲ, 9 ತಿಂಗಳಿಗೆ ಬರೋ ರೋಗಕ್ಕೆ ನಾವು ಏನು ಮಾಡ್ಬೇಕಂತ ಕ್ಯಾರ ನಾನು ರೈತರ ಮಿತ್ರರಿಗೆ ನಾ ಹೇಳ್ತೇನೆ. ನೋಡ್ತಲ್ಲ, ಇದನ್ನು ಸಮಯ ನಾವು ಅಡ್ವಾನ್ಸ್ ಮಾಡ್ಬೇಕು. ನಮ್ಮ ಕಬ್ಬುಗಳಿಗೆ ಇದನ್ನು ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ 7 ರಿಂದ 8 ತಿಂಗಳು ಕಬ್ಬು ಬರುತ್ತಲ್ಲ, ಆವಾಗ ನಾವು ಅಡ್ವಾನ್ಸ್ ನಮಗೆ ನಾವು ಇದಕ್ಕೆ ಉಪಚಾರ ಮಾಡ್ಬೇಕು ನೋಡ್ರಿ. ಮತ್ತು ಈ ಸೆಕೆಂಡ್ ಟರ್ಮ್ ಬರುತ್ತಲ್ಲ, 9 ರಿಂದ 10 ತಿಂಗಳಾಗಿ ರೋಗ ಬರುತ್ತಲ್ಲ, ಆವಾಗ ಇದಕ್ಕೆ ನಾವು ಉಪಚಾರ ಮಾಡ್ಬೇಕಂತಂದ್ರೆ ಇದಕ್ಕೆ ಕಂಪಲ್ಸರಿ ಡ್ರಿಪ್ ಬೇಕು. ಯಾಕಂತಂದ್ರೆ ಇದಕ್ಕೆ ನಾವು ಡ್ರಿಪ್ನ್ಯಾಗ ಕೊಟ್ಟೆವಂದ್ರೆ ನೇರವಾಗಿ ಅದು ಬೇರಿಗೆ ಹೋಗತಿ ನೋಡ್ರಿ. ಔಷಧ ನೇರವಾಗಿ ಬೇರಿಗೆ ಹೋತಂತಂದ್ರೆ ಅಗದಿ ತಾಬಿಡ್ತೋಡ
ಈ ಕಬ್ಬಿಗೆ ತಗೋದಂತ ಕ್ಯಾರ ನಾನು ರೈತ ಮಿತ್ರಿಗೆ ಹೇಳ್ತಾನೆ. ಮತ್ತು ನಮಗೀಗ 8 ರಿಂದ 9 ತಿಂಗಳಿಗೆ ಬರೋ ಹೋಗತ್ತಲ್ಲ, ಅದಕ್ಕೆ ನಾವು ಯಾವ ಔಷಧೋಪಚಾರ ಮಾಡ್ಬೇಕಂತ ಕ್ಯಾರ ಹೇಳ್ತಾನೆ ಬರ್ರಿ. ಇನ್ನು ನಾನು 2ನೇ ಹಂತದೊಳಗೆ ಸುಳಿ ರೋಗ ಬರತ್ತಲ್ಲ, ಅದು 9-10 ತಿಂಗಳಿಗೆ. ಆ ರೋಗಿ ನಾವು ಯಾವ ಥರ ಔಷಧ ಸ್ಪ್ರೇ ಮಾಡಬೇಕು, ನಂತರ ಗೊಬ್ಬರ ಯಾವುದನ್ನು ಹಾಕ್ಬೇಕು ಅನ್ನೋದನ್ನು ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನೋಡಿರಿ. ಇದು 1ನೇ ಹಂತದ ಸ್ಪ್ರೇ ಮಾಡಿದಕ್ಕಾಗಿ ಕಬ್ಬು ಈ ಥರ ಆಗೈತಿ. ಮತ್ತು ಈ ಕಬ್ಬಿಗೆ ನೋಡಿರಿ ಎಲ್ಲಿ ಒಂದು ಸೂಕ್ಷ್ಮ ಬಿದ್ದಿಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಇದಕ್ಕೆಲ್ಲ ಕಾರಣ ನಾವು ಅಡ್ವಾನ್ಸ್ ನಮಗೆ ಏನು ನಮ್ಮ ಬೆಳೆಗಳಿಗೆ ಔಷಧೋಪಚಾರ ಮಾಡ್ತಾವಲ್ಲ, ಮಾಡಿದ್ರಿಂದನ ಇದು ರೋಗ ನಿರ್ಮೂಲನೆ ಆಗೈತೆ ಅಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ್ತಾನೆ. ಕಬ್ಬ ಈ ಸ್ಟೇಜಿಗೆ ಇದ್ದಾಗ ನಾವು ಇದಕ್ಕೆ ಔಷಧ ಯಾವುದನ್ನು ಉಪಯೋಗ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ 1 ಬ್ಯಾರಲ್ ನೀರು ತುಂಬಿಸ್ಬೇಕು. 1 ಬ್ಯಾರಲ್ ಅಂತಂದ್ರೆ 12 ಕೊಡ ನೀರು ಇರ್ತೈತಿ. 12 ಕೊಡ ನೀರಿಗೆ ಮೊದಲನೇದಾಗಿ 1 ಲೀಟ್ರ್ ಕ್ಲೋರ್ಪರಿಫಾಸ್ ಹಾಕ್ಬೇಕು. ನಂತರ ಅರ್ಧ kg ಸಾಪ್ ಹಾಕ್ಬೇಕು. ತದನಂತರ ಎಕರೆಗೆ 50 kg ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕ್ಬೇಕು. ನಂತರ 19-19 ಅಂತಂದ್ರೆ 99 ಅಂತಾರಲ್ಲ, ಇದನ್ನು ನಾವು 2 kg ಹಾಕ್ಬೇಕು. ಹಾಕಿ ಏನು ನೀರು ತುಂಬಿರ್ತಲ್ಲ ಆ ಬ್ಯಾರಲ್ಗೆ ಹಾಕಿ ನಾವು ಚೆಂದಂಗೆ ಕಲಕ್ಬೇಕು. ಒಂದು 10 ರಿಂದ 12 ಮಿನಿಟ್ ಅದನ್ನು ಒಂದು ಕಡೆಗೆ ತೊಗೊಂಡು ಅದನ್ನು ಚೆಂದಮಗೆ ನಾವು ಅದನ್ನು ಕಲಕ್ಬೇಕು. ನಂತರ ನಾವು ಈಗಿನ ದ್ರಾವಣತ್ಲ ಅದನ್ನು ನಾವು ನೇರವಾಗಿ ಡ್ರಿಪ್ಪಿನ ಮುಖಾಂತರವನ್ನು ಬಿಡಬೇಕು. ಡ್ರಿಪ್ಪಿನ ಮುಖಾಂತರ ಯಾಕಪ್ಪ ಅಂತಂತಂದ್ರೆ ಈ ಕಬ್ಬ ಇಷ್ಟು ಹೈಟ್ ಇದಾವೆ. ಇಷ್ಟು ಕಬ್ಬು ಇಷ್ಟು ಹೈಟ್ ಇದ್ದಾಗ ಅದನ್ನು ಸ್ಪ್ರೇ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಾವು ನೀರಿನ ರೂಪದೊಳಗನ ಡೈರೆಕ್ಟ್ ನೀರಿನೊಳಗನ ನಾವು ಡ್ರಿಪ್ಪಿನ ಮುಖಾಂತರ ಈ ಔಷಧ ನಾವು ಕಬ್ಬಿಗೆ ಬಿಟ್ಟು ಅಂತಂತಂದ್ರೆ ಅದು ನೇರವಾಗಿ ಈ ನಮ್ಮ ಕಬ್ಬಿಗೆ ತಗೋತೈತಿ ನೋಡಿರಿ. ಅದಕ್ಕಾಗಿ ನಾವು ಆದಷ್ಟು ಒಟ್ಟು ನಾವು ಈಗ 2ನೇ ಔಷಧಲ್ಲ, ಇದನ್ನು ನಾವು ನೀರಾಗ ಬಿಟ್ಟೆವು ಅಂತಂತಂದ್ರೆ 100ಕ್ಕೆ 100 ರಿಸಲ್ಟ ಬರತ್ತಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಬಂದರಿಗೆ ಈ ವಿಷಯವನ್ನು ನಾ ಹೇಳಾಕ್ತಾನೆ ನೋಡಿರಿ. ಈಗ ನಾನು ಅಡ್ವಾನ್ಸ್ ನಮಗೆ ನಾನು ಜೂನ್ ತಿಂಗಳ ರೋಗ ಬರ್ತಲ್ಲ, ಅದಕ್ಕೆ ನಾನು ಮೇದೊಳಗೆ ಅಡ್ವಾನ್ಸ್ ನಮಗೆ ನಾನು ಔಷಧ ಬಿಟ್ಟಿದ್ನಿ. ಅದಕ್ಕಾಗಿ ಕಬ್ಬ ಈ ಥರ ಹೆಲ್ದಿನ ಐತಿ ಮತ್ತು ಬೆಳೆನೂ ಭಾಳ ಬಂದೈತಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾ ಇನ್ನೊಂದು ವಿಷಯ ಏನು ಹೇಳ್ತಾ ಅಂತಂದ್ರೆ, ಈಗ ಇದನ್ನು ಪಕ್ಕಾ ಬೋಯಿಂಗ್ ಅಂತಾರಲ್ಲ, ಇದಕ್ಕೆ ನಾವು ಹೆದರೋ ಕಾರಣವೂ ಇಲ್ಲ. ಆಮೇಲೆ ಇದು ಪಕ್ಕಾ ಬೋಯಿಂಗ್ ಬಿದ್ದ ಮೇಲೆ ನಾವು ಇದಕ್ಕೆ ಆದಷ್ಟು ಗೊಬ್ಬರ ವ್ಯವಸ್ಥೆ ಹೆಚ್ಚು ಮಾಡ್ಬೇಕು. ಗೊಬ್ಬರ ಯಾವುದಪ್ಪ ಅಂತಂದ್ರೆ DAP, ಯೂರಿಯಾ, ಸಲ್ಫೇಟ್. ಇದನ್ನು ನಾವು ಅದು ರೋಗ ಹೆಂಗೆ ಬರ್ತೈತಲ್ಲ ಹಂಗೆ ನಾವು 1 ಸರಿ ಬಿಟ್ಟು 2 ಸರಿ ನಾವು ಗೊಬ್ಬರ ಡೋಸಲ್ಲಿ ನಾವು ಹೆಚ್ಚು ಮಾಡಿದೆವು ಅಂತಂದ್ರೆ ನೋಡಿರಿ ಕಬ್ಬು ಏನಾಕತ್ತಪ್ಪ ಅಂದ್ರೆ ರೋಗ ಬಿದ್ದೊಳಗೆ ಅದು ಗೊಬ್ಬರಕ್ಕಾಗಿ ಫುಲ್ ಪಿಕಪ್ ತೊಗೊಂಡ್ಕ್ಯಾರ. ಆ ರೋಗ ಆಸ್ಕೋದಿಲ್ಲ ಮತ್ತು ಡೈರೆಕ್ಟ್ ನಮಗೆ ಕಬ್ಬು ಬೆಳೀತೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯನ ಹೇಳ್ತಾನೆ. ಯಾಕಂದ್ರೆ ಈ ಕಬ್ಬ ನಾನು ಹಾಕಕ್ಕೆ ಸತತ ನಮಗೆ 4 ವರ್ಷ ಆತ. ಅದಕ್ಕಾಗಿ ಇದೆಲ್ಲ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ನಾ ಇನ್ನೊಂದು ಏನು ಹೇಳ್ತಂತಂದ್ರೆ, ನಮ್ಮ ಕಬ್ಬಿಗೆ ರೋಗ ಬಿದ್ದಾವ ಅಂತ ಹೇಳ್ಯಾರ. ನಾವು ಯಾವ ವಿಷಯಕ್ಕೂ ಕೊಡಬಾರ್ದು. ಯಾಕಂದ್ರೆ ಈ ರೋಗ ಬಿದ್ದ ತಕ್ಷಣ ನಾವು ಗೊಬ್ಬರ ವ್ಯವಸ್ಥೆ ಮಾಡಿದೆವು ಅಂತಂದ್ರೆ ಇದು 15 ದಿವಸಕ್ಕೆ ಅನ್ಕೊಡೋಣ ಮತ್ತು ಆ ರೋಗ ಬಿಟ್ಟಿಕ್ಯಾರ. ಮತ್ತು ಆಟೋಮೆಟಿಕ್ ನಮಗೆ ಕಬ್ಬು ಬೆಳವಣಿಗೆಯಾಗಿ ಈ ಥರ ಕಬ್ಬು ಆಕತ್ತೆ ಅಂತ ಹೇಳ್ಯಾರ. ನಾ ಈ ವಿಶೇಷ ಮೇಲೆ ಹೇಳ್ತಾನೆ. ಯಾಕಂದರೆ ಇದು ಹವಾಮಾನ ವೈಪರೀತ್ಯತೆಯಿಂದಾಗಿ ಬರೋ ರೋಗ. ಇದಕ್ಕೆ ನಾನು ರೈತ ಬಾಂಧವರು ಯಾವುದಕ್ಕೂ ಹೆದರಬಾರ್ದು. ಇದಕ್ಕೆ ಭಾಳ ಅಂತಂದ್ರೆ ಒಂದು 15 ಸಟ್ಟ ಇರ್ತೈತೆ ಇದು ನಮ್ಮ ಕಬ್ಬಿಗೆ. ನಂತರ ಮತ್ತು ಅದು ಏನಾಕತ್ತಪ್ಪ ಅಂತಂದ್ರೆ ಅದು ಮಾತ್ರ ಫುಲ್ ಬೆಳವಣಿಗೆ ಆಕತ್ತೆ ಅಂತ ಹೇಳ್ಯಾರ. ಇದನ್ನೆಲ್ಲ ನನ್ನ ಸ್ವಂತ ಅನುಭವದ ಮೇರೆಗೆ ನಾ ಹೇಳ್ತಾನು. ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.